ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ 8ನೇ ತರಗತಿ ಹಿಂದಿ. ಹಿಂದಿನ ವಿಡಿಯೋದಲ್ಲಿ ನಾವು ಮಿರ್ಚ್ ಮಸಾಲಾ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಮೇರಾ ದೇಶ್ ಮೇರಿ ಮಾँ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ್ ಏಕ್ ವಾಕ್ಯ में उत्तर लिखिए. ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ 1, ಭಾರತ್ ಪರ್ ದುಶ್ಮನೋನೆ ಕಬ್ ಆಕ್ರಮಣ ಕಿಯಾ. ಭಾರತದ ಮೇಲೆ ವೈರಿಗಳು ಯಾವಾಗ ಆಕ್ರಮಣ ಮಾಡಿದರು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯೋಣ. उत्तर बरेइरी. सन 1965 की एक शाम को भारत पर दुश्मनों ने आक्रमण किया. 1965ರ ಒಂದು ಸಂಜೆ ಭಾರತದ ಮೇಲೆ ವೈರಿಗಳು ಆಕ್ರಮಣ ಮಾಡಿದರು. ಪ್ರಶ್ನೆ ನಂಬರ್ 2, ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ ಹೋ ಆಯಾ. ಮೇಜರ್ನಿಗೆ ತಕ್ಷಣ ಯಾವುದರ ನೆನಪಾಯಿತು ಎಂದು ಕೇಳುತ್ತಿದ್ದಾರೆ. ಮೇಜರ್ ಕೋ ತುರಂತ್ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ. ಮೇಜರನಿಗೆ ತಕ್ಷಣವಾಗಿ ಮಾತೃಭೂಮಿಯ ನೆನಪು ಬಂದಿತು. ಪ್ರಶ್ನೆ ನಂಬರ್ 3, ಭಾರತೀಯ ಸೇನಾ ಕೆ ಲಿಯೆ ಕಿಸ್ ನೆಹರ್ ಕಾ ಕ್ಷೇತ್ರ ಚುನೌತಿ ಕಿ ದೀವಾರ್ ಬನಾ ಖಡಾ ತಾ. ಇಲ್ಲಿ ಭಾರತೀಯ ಸೈನಿಕರಿಗೆ ಯಾವ ನಗರವು ಅಡ್ಡಗೋಡೆಯಾಗಿ ನಿಂತಿತ್ತು ಎಂದು ಕೇಳುತ್ತಿದ್ದಾರೆ. ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ತಾ. ಇಲ್ಲಿ ಇಚ್ಚೋಗಿಲ್ ನಗರದ ಮೋರ್ಚಾ ಭಾರತೀಯ ಸೇನೆಯವರಿಗೆ ಅಡ್ಡಗೋಡೆಯಾಗಿ ನಿಂತಿತ್ತು ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 4, ಇಚ್ಚೋಗಿಲ್ ನಹರ್ ಕೋ ತೋಡ್ನೆ ಕೆ ಲಿಯೆ ಕೌನ್ ತಯಾರ್ ಥೆ. ಇಚ್ಚೋಗಿಲ್ ನಗರವನ್ನ ಹಾಳು ಮಾಡುವುದಕ್ಕೆ ಅಥವಾ ಒಡೆಯುವುದಕ್ಕೆ ಯಾರು ತಯಾರಿದ್ದರು ಎಂದು ಕೇಳುತ್ತಿದ್ದಾರೆ. ಇಚ್ಚೋಗಿಲ್ ನಹರ್ ಕೋ ತೋಡ್ನೆ ಕೆ ಲಿಯೆ ಮೇಜರ್ ತಯಾರ್ ಥೆ. ಇಚ್ಚೋಗಿಲ್ ನಗರವನ್ನ ಒಡೆಯುವುದಕ್ಕಾಗಿ ಮೇಜರ್ ತಯಾರಿದ್ದರು. 5ನೇ ಪ್ರಶ್ನೆ ನೋಡಿ. ಮೇಜರ್ ನೆ ಕಿಸ್ಕಿ ಪರವಾ ನಹಿ ಕರ್ತೆ ಹುಯೆ ಮೋರ್ಚಾ ಸಂಭಾಲ. ಉತ್ತರ, ಮೇಜರ್ ನೆ ಮೌತ್ ಕಿ ಪರವಾ ನಹಿ ಕರ್ತೆ ಹುಯೆ ಮೋರ್ಚಾ ಸಂಭಾಲ. ಪ್ರಶ್ನೆ ನಂಬರ್ 6, ಮೇಜರ್ ನೆ ಅಧಿಕಾರಿಯೋ ಸೆ ಕ್ಯಾ ಕಹಾ. ಮೇಜರ್ ಅಧಿಕಾರಿಗಳಿಗೆ ಏನೆಂದು ಹೇಳಿದನು ಎಂದು ಕೇಳುತ್ತಿದ್ದಾರೆ. ಮೇಜರ್ ನೆ ಅಧಿಕಾರಿಯೋ ಸೆ ಕಹಾ, ಮೇರಿ ಮಾँ तक ಸಂದೇಶ ಪಹುಂಚಾ ದೇನಾ, ತುಮ್ಹಾರಿ ಬೇಟೆನೆ ಗೋಲಿಯಾ ಸೀನೆ ಪರ್ ಖಾಯಿ ಹೈ ಪೀಠ್ ಪರ್ ನಹಿ. ಇಲ್ಲಿ ಮೇಜರನು ಅಧಿಕಾರಿಗಳಿಗೆ ಹೇಳಿರುವಂತಹ ಮಾತನ್ನ ನೀವು ಬರೆಯಬೇಕು. ಮೇರಿ ಮಾँ तक ಸಂದೇಶ ಪಹುಂಚಾ ದೇನಾ, ತುಮ್ಹಾರಿ ಬೇಟೆನೆ ಗೋಲಿಯಾ ಸೀನೆ ಪರ್ ಖಾಯಿ ಹೈ ಪೀಠ್ ಪರ್ ನಹಿ. ನನ್ನ ಅಮ್ಮನಿಗೆ ಸಂದೇಶವನ್ನ ಕಳುಹಿಸಿರಿ. ತುಮ್ಹಾರೆ ಬೇಟೆನೆ, ನಿನ್ನ ಮಗನು ಗುಂಡುಗಳನ್ನ ಎದೆಗೆ ಹೊಡೆಸಿಕೊಂಡಿದ್ದಾನೆ, ಬೆನ್ನಿಗಲ್ಲ. ಈ ರೀತಿಯಾಗಿ ಅವನು ಅಧಿಕಾರಿಗಳಿಗೆ ಹೇಳಿದ್ದಾನೆ. ಪ್ರಶ್ನೆ ನಂಬರ್ 7 ನೋಡಿ. ಮೇಜರ್ ಆಶಾರಾಮ್ ತ್ಯಾಗಿನೆ ಮಾತೃಭೂಮಿ ಕಿ ರಕ್ಷಾ ಮೇ ಕಿಸ್ಕಿ ಬಾಜಿ ಲಗಾ ದಿ. ಮೇಜರ್ ಆಶಾರಾಮ್ ತ್ಯಾಗಿನೆ ಮಾತೃಭೂಮಿ ಕಿ ರಕ್ಷಾ ಮೇ ಅಪ್ನಿ ಪ್ರಾಣ ಕಿ ಬಾಜಿ ಲಗಾ ದಿ. ಪ್ರಶ್ನೆ ನಂಬರ್ 8, ಮೇಜರ್ ಆಶಾರಾಮ್ ತ್ಯಾಗಿ ನೆ ಕಿಸೆ ದಿಯೇ ಹುಯೆ ವಚನ ಕಾ ಪಾಲನ್ ಕಿಯಾ. ಮೇಜರ್ ಆಶಾರಾಮ್ ತ್ಯಾಗಿ ಇವರು ಯಾರಿಗೆ ಕೊಟ್ಟಿರುವಂತಹ ಮಾತನ್ನ ಪಾಲಿಸಿದರು ಎಂದು ಕೇಳುತ್ತಿದ್ದಾರೆ. ಮೇಜರ್ ಆಶಾರಾಮ್ ತ್ಯಾಗಿನೆ ಅಪ್ನಿ ಮಾँ को दिए हुए वचन का ಪಾಲನ್ ಕಿಯಾ. ಮೇಜರ್ ಆಶಾರಾಮ್ ತ್ಯಾಗಿ ಇವರು ಅವರ ತಾಯಿಗೆ ಕೊಟ್ಟಿರುವಂತಹ ಮಾತಿನ ಪಾಲನೆಯನ್ನ ಮಾಡಿದ್ದಾರೆ. ಪ್ರಶ್ನೆ ನಂಬರ್ 2, 2-3 ವಾಕ್ಯೋं में उत्तर लिखिए. 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯಿರಿ. प्रश्न नंबर 1, सैनिकों को तुरंत वापस आने का आदेश अचानक क्यों दिया गया. ಸೈನಿಕರಿಗೆ ಬೇಗನೆ ವಾಪಸ್ ಬರುವುದಾಗಿ ಆದೇಶವನ್ನ ಏಕೆ ನೀಡಿದರು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯೋಣ. ಉತ್ತರ ಬರೆಯಿರಿ. सन 1965 में चारों तरफ शांति का वातावरण फैला हुआ था. अचानक वातावरण बदल गया. भारत पर दुश्मनों ने हमला कर दिया, जिससे छुट्टियां बिताने गए सैनिकों को तुरंत वापस आने का आदेश दिया गया. ಇಲ್ಲಿ 1966ರಲ್ಲಿ ಎಲ್ಲ ಕಡೆ ಶಾಂತಿಯ ವಾತಾವರಣ ತುಂಬಿತ್ತು. ಅಚಾನಕ್ ವಾತಾವರಣ ಬದಲ್ ಗಯಾ. ಅಚಾನಕ್ಕಾಗಿ ವಾತಾವರಣ ಬದಲಾಯಿತು. ಭಾರತ್ ಪರ್ ದುಶ್ಮನೋನೆ ಹಮ್ಲಾ ಕರ್ ದಿಯಾ. ಭಾರತದ ಮೇಲೆ ವೈರಿಗಳು ಆಕ್ರಮಣ ಮಾಡಿದರು. ಜಿಸ್ಸೆ ಚುಟ್ಟಿಯಾ ಬಿತಾನೆ ಗಯೇ ಸೈನಿಕೋಂ ಕೋ. ಅದರಿಂದ ರಜೆಯನ್ನ ಕಳೆಯಲು ಹೋದಂತಹ ಸೈನಿಕರಿಗೆ ತುರಂತ್ ವಾಪಸ್ ಆನೆ ಕಾ ಆದೇಶ ದಿಯಾ ಗಯಾ. ಬೇಗನೆ ವಾಪಸ್ ಬರುವಂತಹ ಆದೇಶವನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 2 ನೋಡಿ. प्रश्न नंबर 2, युद्ध भूमि जाने से पहले मेजर ने जब माँ को प्रणाम किया तब दोनों का स्थिति कैसी थी. ಯುದ್ಧ ಭೂಮಿಗೆ ಹೋದುವಾಗ ಮೇಜರನು ತಾಯಿಗೆ ಪ್ರಣಾಮ ಮಾಡುತ್ತಾನೆ ಅಥವಾ ತಾಯಿಗೆ ನಮಸ್ಕರಿಸುತ್ತಾನೆ. ಆಗ ಇಬ್ಬರ ಸ್ಥಿತಿ ಹೇಗಿತ್ತು ಎಂದು ಕೇಳುತ್ತಿದ್ದಾರೆ. ಮೇಜರ್ ನೆ ಮಾँ को प्रणाम किया. ಮೇಜರನು ತಾಯಿಗೆ
ನಮಸ್ಕರಿಸಿದನು. माँ का महत्व जाग उठा, आंखों में आंसू भर गए और उन्होंने बेटे को सीने से लगा लिया. मेजर का गला भी रूंध गया, पर तुरंत मातृभूमि का स्मरण हो आया. ಇಲ್ಲಿ ಮೇಜರನು ತಾಯಿಗೆ ನಮಿಸುತ್ತಾನೆ. माँ का महत्व, ತಾಯಿಯ ಮಮತೆಯು ಎದ್ದು ನಿಂತಿತು. ಆಂಖೋಮೆ ಆಸು ಭರ್ಗಯ, ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. और उन्होंने बेटे को सीने से लगा लिया, ಮತ್ತು ತಾಯಿಯು ಮಗನನ್ನು ಎದೆಗೆ ಬಿಗಿದಪ್ಪಿಕೊಂಡಳು. ಮೇಜರ್ ಕಾ ಗಲಾ ಭಿ ರೂಂದ್ ಗಯ, ಮೇಜರ್ನ ಗಂಟಲು ಕೂಡ ಬಿಗಿದಂತಾಯಿತು. ಪರ್ ತುರಂತ್ ಮಾತೃಭೂಮಿ ಕಾ ಸ್ಮರಣ್ ಹೋ ಆಯ, ಆದರೆ ಬೇಗನೆ ಮಾತೃಭೂಮಿಯ ನೆನಪು ಬಂದಿತು ಎಂದು ಕೊಟ್ಟಿದ್ದಾರೆ. प्रश्न नंबर 3, युद्ध भूमि को जाते हुए पुत्र के सिर पर हाथ रखकर माँ ने क्या आशीर्वाद दिया. ಯುದ್ಧ ಭೂಮಿಗೆ ಹೋಗುತ್ತಿರುವಂತಹ ಮಗನ ತಲೆಯ ಮೇಲೆ ತಾಯಿಯು ಕೈ ಇಟ್ಟು ಏನೆಂದು ಆಶೀರ್ವಾದ ಮಾಡಿದಳು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯೋಣ. ಮೂರನೇ ಉತ್ತರ, युद्ध भूमि को जाते हुए मेजर ने जब माँ को प्रणाम किया तो सिर पर हाथ रख आशीर्वाद देते हुए माँ ने कहा, बेटे इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. जाओ और दृढ़ता से अपने कर्तव्य का पालन करो. याद रहे भारतीय परंपरा सीने पर गोली खाने की है, पीठ पर नहीं. ಇನ್ನೊಮ್ಮೆ ನೋಡಿ. युद्ध भूमि को जाते हुए मेजर ने जब माँ को प्रणाम किया, ಯುದ್ಧ ಭೂಮಿಗೆ ಹೋಗುತ್ತಿರುವ ಮೇಜರನು ತಾಯಿಗೆ ಪ್ರಣಾಮ ಮಾಡುತ್ತಿದ್ದಂತೆಯೇ ಸಿರ್ ಪರ್ ಹಾತ್ ರಖ್ ಆಶೀರ್ವಾದ್ ದೇತೆ ಹುಯೆ, ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನ ಮಾಡುತ್ತಾ ಮಾನೆ ಕಹ, ತಾಯಿಯು ಹೇಳಿದಳು, ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ, ಮಗನೇ ಈ ಸಮಯ ರಾಷ್ಟ್ರ ರಕ್ಷಣೆ ಮಾಡುವುದೇ ಪ್ರತ್ಯೇಕ ಭಾರತೀಯರ ಕರ್ತವ್ಯವಾಗಿದೆ. ಜಾವೋ ಔರ್ ದೃಢತಾಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ, ಹೋಗು ಮತ್ತು ದೃಢತೆಯಿಂದ ನಿನ್ನ ಕರ್ತವ್ಯವನ್ನ ಪಾಲನೆ ಮಾಡು. ಯಾದ್ ರಹೆ, ನೆನಪಿರಲಿ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ, ಭಾರತೀಯ ಪರಂಪರೆಯು ಎದೆಗೆ ಗುಂಡುಗಳನ್ನು ಹೊಡೆಸಿಕೊಳ್ಳುವುದಾಗಿದೆ, ಬೆನ್ನಿಗಲ್ಲ. ಈ ರೀತಿಯಾಗಿ ಅವಳು ಹೇಳಿದ್ದಾಳೆ. ಮುಂದಿನ ಪ್ರಶ್ನೆ. प्रश्न नंबर 4, अमृतसर के अस्पताल में मेजर के अंतिम शब्द क्या थे. ಅಮೃತಸರದ ಆಸ್ಪತ್ರೆಯಲ್ಲಿ ಮೇಜರನ ಅಂತಿಮ ಶಬ್ದಗಳು ಏನಾಗಿದ್ದವು ಎಂದು ಕೇಳುತ್ತಿದ್ದಾರೆ. ಬರೆಯಿರಿ. ಅಮೃತಸರ್ ಕೆ ಅಸ್ಪತಾಲ್ ಮೇ ಮೇಜರ್ ಕೆ ಅಂತಿಮ ಶಬ್ದ ಹೈ. ಅಮೃತಸರದ ಆಸ್ಪತ್ರೆಯಲ್ಲಿ ಮೇಜರ್ನ ಅಂತಿಮ ಶಬ್ದವಾಗಿದೆ. हाँ मेरी माँ तक संदेशा पहुंचा देना, तुम्हारे बेटे ने गोलियां सीने पर खाई है, पीठ पर नहीं. ನನ್ನ ತಾಯಿಯವರಿಗೆ ಈ ಸಂದೇಶವನ್ನ ತಲುಪಿಸಿರಿ, ನಿನ್ನ ಮಗನು ಗುಂಡುಗಳನ್ನು ಎದೆಗೆ ಹೊಡೆಸಿಕೊಂಡಿದ್ದಾನೆ, ಬೆನ್ನಿಗಲ್ಲ. ಈ ಮಾತನ್ನ ಅವನು ಆಸ್ಪತ್ರೆಯಲ್ಲಿ ಆಡಿದ್ದಾನೆ. प्रश्न नंबर 5, मेजर आशाराम त्यागी की युद्ध कुशलता के बारे में आप क्या जानते हैं. अपने शब्दों में लिखिए. ಮೇಜರ್ ಆಶಾರಾಮ್ ತ್ಯಾಗಿ ಅವರ ಯುದ್ಧದ ಕುಶಲತೆಯ ಬಗ್ಗೆ ನೀವು ಏನನ್ನ ತಿಳಿಯುತ್ತೀರಿ, ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಮೇಜರ್ ಆಶಾರಾಮ್ ತ್ಯಾಗಿನೇ पता था कि इच्छोगिल नहर का मोर्चा भारतीय ಸೇನೆ के लिए एक चुनौती है. ಮೇಜರ್ ಆಶಾರಾಮ್ ತ್ಯಾಗಿ ಅವರಿಗೆ ಗೊತ್ತಿತ್ತು ಏನೆಂದರೆ ಇಚ್ಚೋಗಿಲ್ ನಗರವು ಅಥವಾ ಇಚ್ಚೋಗಿಲ್ ನಗರ್ ಕಾ ಮೋರ್ಚಾ ಭಾರತೀಯ ಸೇನೆ ಕೆ ಲಿಯೆ, ಭಾರತೀಯ ಸೇನೆಗೆ ಒಂದು ಇಲ್ಲಿ ಚುನೌತಿಯಾಗಿದೆ ಎಂದು ಅವರಿಗೆ ಮೊದಲೇ ಗೊತ್ತಿತ್ತು. ಅಪನಿ ಯುದ್ಧ ಕುಶಲತಾಗೆ ಪರಿಚಯ ದೇತೆ ಹುಯೆ, ಅವರ ಯುದ್ಧ ಕುಶಲತೆಯ ಪರಿಚಯವನ್ನ ನೀಡುತ್ತಾ ಮೌತ್ ಕಿ ಎಂದು ಬರೆಯಿರಿ. परवाह किए बिना मेजर ने मोर्चा संभाल लिया. इन पर देशभक्ति का जोश छाया हुआ था. वे धड़ाधड़ करते हुए, गोलीबार करते हुए, दुश्मनों के टैंकों को ध्वस्त करते हुए आगे बढ़ रहे थे. तभी दुश्मनों की कई गोलियां एक साथ सनसनाती हुई इनके हाथ व पेट में घुस गई. स्थिति को समझते हुए सोना के पीछे हटने का आदेश जारी किया, पर मेजर के कदम नहीं रुके. दुश्मनों के सभी टैंकों को ध्वस्त कर ವಿಜಯಶ್ರೀ ಗಲೆ ಲಗಾಕರ್ ಹಿ ಉನ್ಹೋನೆ ದಮ್ ಲಿಯಾ. ಇಲ್ಲಿ ನಾವು ಮೇಜರ್ನ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಬರೆದಿದ್ದೇವೆ. ಇದು ಅವರ ಯುದ್ಧದ ಕುಶಲತೆಯಾಗಿದೆ. ಪ್ರಶ್ನೆ ನಂಬರ್ 3, ಉದಾಹರಣೆ के अनुसार ವಿರೋಧಾರ್ಥಕ ಶಬ್ದ ಲಿಖಿಯೇ. ಉದಾಹರಣೆಯಂತೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಅಚ್ಚಾ ಬುರ, ಒಳ್ಳೆಯದು ಕೆಟ್ಟದ್ದು. ಬಡ ಎಂದರೆ ದೊಡ್ಡದು, ಚಿಕ್ಕದು ಎಂದು ಬರೆಯುವುದಕ್ಕೆ ಛೋಟ ಎಂದು ನಾವು ಬರೆಯಬೇಕು. ಆಗೆ ಪೀಚೆ, ಮುಂದೆ ಹಿಂದೆ. ದೋಸ್ತ್ ದುಶ್ಮನ್, ಗೆಳೆಯ ಮತ್ತು ವೈರಿ.
ಭೇದ್ ಅಭೇದ್, ಭೇದಿಸುವಂಥದ್ದು ಮತ್ತು ಭೇದಿಸಲಾಗದೇ ಇರುವಂಥದ್ದು ಎಂದು ಅರ್ಥವಾಗಿದೆ. प्रश्न नंबर 4 उदाहरण के अनुसार स्त्रीलिंग एकवचन के बहुवचन रूप लिखिए. ಈಗ ಇಲ್ಲಿ ನೋಡಿ ई की जगह या लिखने से स्त्रीलिंग एकवचन या ಬಹುವಚನ ರೂಪ बनता है. बदलते रूप को समझिए. ಇಲ್ಲಿ ನೀವು ಉದಾಹರಣೆಯನ್ನು ನೋಡಿ ತಯಾರಿ ತಯಾರಿಯ ಎಂದು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾವು ಈಗ ಕೊಟ್ಟಿರುವಂತಹ ಎಲ್ಲ ಶಬ್ದಗಳನ್ನು ಬರೆಯೋಣ. छुट्टी छुट्टिया, गोली गोलिया, रोटी रोटियां, लाठी लाठियां, खिड़की खिड़किया, जिम्मेदारी जिम्मेदारियां. ಇಲ್ಲಿ ತಯಾರಿ ತಯಾರಿಯ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾವು ಏಕವಚನವನ್ನ ಬಹುವಚನವನ್ನಾಗಿ ಬದಲಾಯಿಸಿ ಬರೆದಿದ್ದೇವೆ. ನಮೂನೆ ಕೆ ಅನುಸಾರ ಶಬ್ದ ಬನಾಯಿಯೇ. ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯನ್ನು ನೋಡಿ ಶಬ್ದವನ್ನ ಮಾಡಿ ಎಂದು ಕೊಟ್ಟಿದ್ದಾರೆ. ಮಾಲಿಕ್ ಮಾಲ್ಕಿನ್. ಇಲ್ಲಿ ಇದೇ ರೀತಿಯಾಗಿ ನಾವು ಈಗ ಬರೆಯುತ್ತಾ ಹೋಗಬೇಕು. ಸ್ತ್ರೀಲಿಂಗವನ್ನ ಪುಲ್ಲಿಂಗವನ್ನ ಸ್ತ್ರೀಲಿಂಗವಾಗಿ ಬದಲಾಯಿಸಿದ್ದಾರೆ. ಧೋಬಿ ಧೋಬಿನ್ ಅಂದರೆ ಬಟ್ಟೆ ತೊಳೆಯುವಂತವನು ಬಟ್ಟೆ ತೊಳೆಯುವಂತವಳು. ಭಾಗ್ ಭಾಗಿನ್. ಹುಲಿ ಇಲ್ಲಿ ಹೆಣ್ಣು ಹುಲಿಗೆ ಭಾಗಿನ್ ಎಂದು ಕರೆಯಲಾಗುತ್ತದೆ. ಮಾಲಿ ಮಾಲಿನ್ ಕೆಲಸದವನು ಕೆಲಸದವಳು. ಸಾಥಿ ಸಾಥಿನ್ ಜೊತೆಗಾರ ಜೊತೆಗಾರ್ತಿ. ತೇಲಿ ತೇಲಿನ್ ಇಲ್ಲಿ ಎಣ್ಣೆಯನ್ನ ಮಾರುವಂತವಳು. ಇಲ್ಲಿ ತೇಲಿನ್ ಎಂದರೆ ಎಣ್ಣೆಯನ್ನ ಮಾರುವಂತವಳು. ಇಲ್ಲಿ ಎಣ್ಣೆಯನ್ನ ಮಾರುವಂತವನು ಎಂದು ಆಗುತ್ತದೆ. ಇಲ್ಲಿ ಎಣ್ಣೆಯನ್ನ ಮಾರುವಂತವಳು ತೇಲಿನ್ ಎಂದು ನೀವು ಬರೆಯಬೇಕು. ನಮೂನೆಗೆ ಅನುಸಾರ ಅನ್ಯವಚನ ಶಬ್ದ ಬನಾಯಿಯೇ. ಇಲ್ಲಿ ಉದಾಹರಣೆಯಂತೆ ಅನ್ಯವಚನ ಶಬ್ದವನ್ನ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಪರೀಕ್ಷಾ ಪರೀಕ್ಷಾ. ಇದೇ ರೀತಿಯಾಗಿ ನಾವು ಕೆಳಗೆ ಕೊಟ್ಟಿರುವಂತಹ ಶಬ್ದಗಳನ್ನ ಬರೆಯೋಣ. ಮಾಲಾ ಮಾಲಾಯೇ, ಶಾಖಾ ಶಾಖಾಯೇ, ಕವಿತಾ ಕವಿತಾಯೇ, ಪತ್ರಿಕಾ ಪತ್ರಿಕಾಯೇ, ರೇಖಾ ರೇಖಾಯೇ. ಈ ರೀತಿಯಾಗಿ ನಾವು ಇಲ್ಲಿ ಶಬ್ದಗಳನ್ನು ಬರೆಯಬೇಕಾಗಿದೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 7 ಇನ್ ಶಬ್ದೋं का वाक्यों में प्रयोग कीजिए. ಈ ಶಬ್ದಗಳನ್ನು ವಾಕ್ಯದಲ್ಲಿ ಪ್ರಯೋಗಿಸಿ. ಉದಾಹರಣೆ ನೋಡಿ. ದೀವಾರ್ ಎಂದು ಕೊಟ್ಟಿದ್ದಾರೆ. ಇಸ್ ದೀವಾರ್ ಕಾ ರಂಗ್ ಸಫೇದ್ ಹೈ. ಈ ಗೋಡೆಯ ಬಣ್ಣವು ಬಿಳಿಯಾಗಿದೆ ಎಂದು ಕೊಡಲಾಗಿದೆ. ಇದೇ ರೀತಿಯಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನು ವಾಕ್ಯಗಳಲ್ಲಿ ಬಳಸೋಣ. ಚುಟ್ಟಿ ಚುಟ್ಟಿ ಎಂದರೆ ರಜೆ ಎಂದು ಅರ್ಥ. ಮೇಜರ್ ಅಪ್ನಿ ಚುಟ್ಟಿ ಬಿತಾನೆ ಅಪ್ನೆ ಘರ್ ಗಯೆ. ಮೇಜರ್ ಅವನ ರಜೆಯನ್ನ ಕಳೆಯುವುದಕ್ಕಾಗಿ ಅವನ ಮನೆಗೆ ಹೋದನು. ಇಲ್ಲಿ ಚುಟ್ಟಿ ಎಂದರೆ ರಜೆ. ವಾತಾವರಣ ವಾತಾವರಣ. ಮೇರಾ ಗಾಂವ್ ಮೇ ಹರ್ ತರ ಶಾಂತಿ ಕಾ ವಾತಾವರಣ ಥಾ. ನನ್ನ ಊರಿನಲ್ಲಿ ಎಲ್ಲ ಕಡೆಗೂ ಶಾಂತಿಯ ವಾತಾವರಣವಿತ್ತು. ಪ್ರಣಾಮ್ ನಮಸ್ಕರಿಸು. ಮೇ ಭಗವಾನ್ ಕೋ ಪ್ರಣಾಮ್ ಕರ್ತಾ ಹೂ. ನಾನು ದೇವರಿಗೆ ನಮಸ್ಕರಿಸುತ್ತೇನೆ. ಆಸಾನ್ ಆಸಾನ್ ಎಂದರೆ ಸುಲಭ ಎಂದು ಅರ್ಥ. ಹಿಂದಿ ಸೀಖ್ನಾ ಆಸಾನ್ ಹೈ. ಹಿಂದಿ ಕಲಿಯುವುದು ಸುಲಭವಾಗಿದೆ. ಗೋಲಿ ಗೋಲಿ ಎಂದರೆ ಗುಂಡುಗಳು. ಮೇಜರ್ನೆ ಸೀನೆ ಪರ್ ಗೋಲಿ ಖಾಯಿ. ಮೇಜರನು ಎದೆಗೆ ಗುಂಡುಗಳನ್ನು ಹೊಡೆಸಿಕೊಂಡನು ಅಥವಾ ಎದೆಯಲ್ಲಿ ಗುಂಡುಗಳನ್ನು ತಿಂದನು ಎಂದು ಕೂಡ ಅರ್ಥವಾಗುತ್ತದೆ. ಅಸ್ಪತಾಲ್ ಅಸ್ಪತಾಲ್ ಎಂದರೆ ಆಸ್ಪತ್ರೆ. ಸಿರ್ ದರ್ದ್ ಸೆ ಪರೇಶಾನ್ ಹೋಕರ್ ಮೇ ಅಸ್ಪತಾಲ್ ಚಲಾ ಗಯ. ತಲೆನೋವಿಗಾಗಿ ನಾನು ಆಸ್ಪತ್ರೆಗೆ ಹೋದನು. ಪ್ರಶ್ನೆ ನಂಬರ್ 8 ನೋಡಿ. ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ನೋಡಿ ಮೊದಲನೇ ಪ್ರಶ್ನೆ. ರಾಷ್ಟ್ರ ರಕ್ಷಾ ಕರ್ನಾ ಹಮಾರ ಸಬ್ಸೆ ಬಡಾ ಕರ್ತವ್ಯ ಹೈ. ಈಗ ನಾವು ಕನ್ನಡದಲ್ಲಿ ಬರೆಯಬೇಕು. ರಾಷ್ಟ್ರ ರಕ್ಷಣೆ ಮಾಡುವುದು ನಮ್ಮ ದೊಡ್ಡ ಕರ್ತವ್ಯ ಅಥವಾ ಕರ್ತವ್ಯವಾಗಿದೆ ಎಂದು ಕೂಡ ನೀವು ಬರೆಯಬಹುದು. ಎರಡನೇ ಪ್ರಶ್ನೆ. ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ್ ಪರ್ ನಹಿ. ಭಾರತೀಯರ ಪರಂಪರೆ ಗುಂಡಿಗೆ ಎದೆಯುಡ್ಡುವುದೇ ಹೊರತು ಬೆನ್ನಿಗಲ್ಲ ಅಥವಾ ಬೆನ್ನಿಗಲ್ಲ. ಯುದ್ಧ ಭೀಷಣ ರೂಪ ಸೆ ಫೈಲ್ತಾ ಜಾ ರಹಾ ಥಾ. ಯುದ್ಧವು ಭೀಕರವಾದ ಸ್ವರೂಪ ತಾಳುತ್ತಿತ್ತು. ನಾಲ್ಕನೇ ಪ್ರಶ್ನೆ. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರ ಛಾಯಾ ಹುವಾ ಥಾ. ಮೇಜರ್ನಲ್ಲಿ ದೇಶಭಕ್ತಿಯ ಉತ್ಸಾಹವು ಸಂಪೂರ್ಣವಾಗಿ ಆವರಿಸಿತ್ತು. ಐದನೇ ಪ್ರಶ್ನೆ. ಗೋಲಿಯ ಆ ಆಕರ್ ಉನ್ಕೆ ಸೀನೆ ಮೇ ಗುಸ್ತಿ ರಹಿ. ಗುಂಡುಗಳು ಬಂದು ಬಂದು ಅವರ ಎದೆಯಲ್ಲಿ ಹೊಕ್ಕುತ್ತಿದ್ದವು. ಇಲ್ಲಿ ನೋಡಬಹುದು ಸರ್ವನಾಮದ ಬಗ್ಗೆ ಕೊಡಲಾಗಿದೆ, ಓದಿಕೊಳ್ಳಿ. ನಂತರ ಪೂರಕ ವಾಚನವನ್ನ ಕೊಟ್ಟಿದ್ದಾರೆ. ಪಡಿಯೆ ಔರ್ ಲಿಖಿಯೆ. ಓದಿರಿ ಮತ್ತು ಬರೆಯಿರಿ. ಇಲ್ಲಿ ಒಂದು ಚಿಕ್ಕದಾದಂತಹ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಕಥೆಯನ್ನು ಕೊಟ್ಟು ನಂತರ ನೀವು ನೋಡಬಹುದು ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗಿದೆ. ಈಗ ಇಲ್ಲಿ ಕೊಟ್ಟಿರುವಂತಹ 4 ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ.
इस गद्यांश के लिए उचित शीर्षक दीजिए. ಇಲ್ಲಿ ಕೊಟ್ಟಿರುವಂತಹ ಗದ್ಯಾಂಶಕ್ಕೆ ನೀವು ಒಂದು ಶೀರ್ಷಿಕೆಯನ್ನ ಕೊಡಬೇಕಾಗಿದೆ. ನಾವು पेड़ पौधा ಎಂದು ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದೇವೆ. किस वैज्ञानिक ने बताया कि पेड़ पौधों में जीवन है. ಯಾವ ವಿಜ್ಞಾನಿಯು ಹೇಳಿದನು ಏನೆಂದರೆ पेड़ पौधों में जीवन है, ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದಂತಹ ವಿಜ್ಞಾನಿ ಯಾರು ಎಂದು ಕೇಳುತ್ತಿದ್ದಾರೆ. ಜಗದೀಶ್ ಚಂದ್ರ ಬೋಸ್ ಇವರು ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದ್ದಾರೆ. ಆಜ್ ಸೆ ಕೈ ಸಾಲ್ ಪೂರ್ವ ತಕ್ ಲೋಗ್ ಕ್ಯಾ ಮಾನ್ತೆ ಥೆ. ಇಲ್ಲಿಂದ ಹಿಂದಿನ ಕೆಲವೊಂದಿಷ್ಟು ವರ್ಷಗಳವರೆಗೂ ಕೂಡ ಜನರು ಏನೆಂದು ನಂಬಿದ್ದರು ಎಂದು ಕೇಳುತ್ತಿದ್ದಾರೆ. ಪೇಡ್ ಪೌಧೋಮೆ ಜೀವ್ ನಹಿ ಹೋತಾ. ಇಲ್ಲಿ ಹಿಂದಿನ ಜನರು ಏನೆಂದು ನಂಬಿದ್ದರು ಎಂದರೆ ಸಸ್ಯಗಳಿಗೆ ಜೀವವಿರುವುದಿಲ್ಲ. ಪೇಡ್ ಪೌಧೋಮೆ ಜೀವ್ ನಹಿ ಹೋತಾ. ಇಲ್ಲಿ ಸಸ್ಯ ಮತ್ತು ಗಿಡಗಳಿಗೆ ಜೀವವಿರುವುದಿಲ್ಲ ಎಂದು ಅವರು ನಂಬಿದ್ದರು. पेड़ पौधे अन्य प्राणियों की तरह क्या क्या करते हैं. ಸಸ್ಯ ಮತ್ತು ಗಿಡಗಳು ಪ್ರಾಣಿಯ ತರದಲ್ಲೇ ಏನು ಮಾಡುತ್ತವೆ ಎಂದು ಕೇಳುತ್ತಿದ್ದಾರೆ. ಖಾತೆ ಪೀತೆ ಹೈ, ತಿನ್ನುತ್ತವೆ ಮತ್ತು ಕುಡಿಯುತ್ತವೆ. ಸೋತೆ ಜಾಗ್ತೆ ಹೈ, ಮಲಗುತ್ತವೆ ಮತ್ತು ಏಳುತ್ತವೆ. ಹಸತೆ ರೋತೆ ಕಾಮ್ ಕರ್ತೆ, ಇಲ್ಲಿ ಅಳುತ್ತವೆ ನಗುತ್ತವೆ. ಕಾಮ್ ಕರ್ತೆ ಕೆಲಸ ಮಾಡುತ್ತವೆ. ಆರ್ ಆರಾಮ್ ಕರ್ತೆ ಹೈ, ಮತ್ತು ಆರಾಮ ತೆಗೆದುಕೊಳ್ಳುತ್ತವೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಗದ್ಯಾಂಶದಿಂದ ನಾವು ಈ ಉತ್ತರವನ್ನು ತೆಗೆದು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಮೇರಾ ದೇಶ್ ಮೇರಿ ಮಾ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಶಿಕ್ಷಾ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಹಿಂದಿ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಹಿಂದಿ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.